ನಮಸ್ತೆ, ಇಂಟೆಲಿಜೆಂಟ್ ಇನ್ ಕ್ವಿಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಮೊದಲ ಪ್ರಶ್ನೆ, ಮೈಸೂರು ರಾಜ್ಯವಾಗಿದ್ದಾಗ ನಮ್ಮ ಮೊದಲ ಮುಖ್ಯಮಂತ್ರಿ ಯಾರು? ಎ ಸದಾನಂದ, ಬಿ ಸಿದ್ದರಾಮಯ್ಯ, ಸಿ ಸಿ ಕೆ ರೆಡ್ಡಿ, ಡಿ ಯಡಿಯೂರಪ್ಪ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಸಿ ಕೆ ರೆಡ್ಡಿ. ಮುಂದಿನ ಪ್ರಶ್ನೆ, ಹಂಪಿಯು ಯಾವ ನಗರದ ಕಾಲಕ್ಕೆ ಸೇರಿದೆ? ಎ ವಿಜಯನಗರ, ಬಿ ಹೊಯ್ಸಳರ ಕಾಲಕ್ಕೆ, ಸಿ ಅರಸರ ಕಾಲಕ್ಕೆ, ಡಿ ಮೆಸಪಟೋಮಿಯ ಕಾಲಕ್ಕೆ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ವಿಜಯನಗರ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಮನುಷ್ಯನ ಉಷ್ಣತೆ ಏನು? ಎ 41 ಸೆಲ್ಸಿಯಸ್, ಬಿ 37 ಸೆಲ್ಸಿಯಸ್, ಸಿ 100 ಸೆಲ್ಸಿಯಸ್, ಡಿ 128 ಸೆಲ್ಸಿಯಸ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಮೂವತ್ತೇಳು ಸೆಲ್ಸಿಯಸ್. ಮುಂದಿನ ಪ್ರಶ್ನೆ, ಶ್ರೀಲಂಕಾದ ಶಾಸ್ತ್ರೀಯ ಉಡುಪು ಯಾವುದು? ಎ ಸಾರಿ, ಬಿ ಕಂಬೀಸ್, ಸಿ ಲುಂಗಿ, ಡಿ ಓಸಾರಿಯಾ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಓಸಾರಿಯಾ. ಮುಂದಿನ ಪ್ರಶ್ನೆ, ದೇಹದ ಯಾವ ಭಾಗಕ್ಕೆ ಹೆಪಟೈಟಿಸ್ ಬರುತ್ತದೆ? ಎ ಕಿಡ್ನಿ, ಬಿ ಹೃದಯ, ಸಿ ಕಣ್ಣು, ಡಿ ಲಿವರ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಲಿವರ್. ಮುಂದಿನ ಪ್ರಶ್ನೆ, ಸೂರ್ಯನಿಂದ ನಮಗೆ ಸಿಗುವ ವಿಟಮಿನ್ ಯಾವುದು? ಎ ವಿಟಮಿನ್ ಇ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಕೆ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ವಿಟಮಿನ್ ಡಿ. ಮುಂದಿನ ಪ್ರಶ್ನೆ, ಕಾಲುಗಳ ಒಡೆತವನ್ನು ನಿವಾರಿಸಲು ಇದೇ ರಾಮಬಾಣ? ಎ ಜೇನುತುಪ್ಪ, ಬಿ ಮೊಸರು, ಸಿ ಟೊಮ್ಯಾಟೊ, ಡಿ ಅರಶಿಣ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಜೇನುತುಪ್ಪ. ಮುಂದಿನ ಪ್ರಶ್ನೆ, ಆಪಲ್ ಕತ್ತರಿಸಿ ಇಟ್ಟಾಗ ಕಂದು ಬಣ್ಣ ತಿರುಗಲು ಕಾರಣವೇನು? ಎ ನೀರಿನಾಂಶ, ಬಿ ಫಾಲಿಫಿನಲ್, ಸಿ ಖನಿಜದಿಂದ, ಡಿ ರಾಸಾಯನಿಕ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಫಾಲಿಫಿನಲ್ ಎಂಬ ಅಂಶವು ಗಾಳಿಯೊಂದಿಗೆ ಸೇರಿಕೊಂಡಾಗ ಆಪಲ್ ಕತ್ತರಿಸಿ ಇಟ್ಟ ಸ್ವಲ್ಪ ಸಮಯದ ನಂತರ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಮುಂದಿನ ಪ್ರಶ್ನೆ, ಕೃಷ್ಣಾ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ? ಎ ಪಂಜಾಬ್, ಬಿ ಒಡಿಸ್ಸಾ, ಸಿ ಬಿಹಾರ್, ಡಿ ಕರ್ನಾಟಕ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ನಮ್ಮ ಕರ್ನಾಟಕ. ಮುಂದಿನ ಪ್ರಶ್ನೆ, ಇಂಜಿನಿಯರ್ ಆಗಲು ಯಾವ ಪರೀಕ್ಷೆ ಅತಿ ಮುಖ್ಯವಾಗಿ ನಡೆಸುತ್ತಾರೆ? ಎ ನೀಟ್, ಬಿ ಸಿ ಎ, ಸಿ ಜೆಇಇ, ಡಿ UPSC. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ.
ಉತ್ತರ ಜೆಇಇ. ಮುಂದಿನ ಪ್ರಶ್ನೆ, ರಾಜ್ಯದ ಇಂದಿನ ಆಹಾರ ಸಚಿವರು ಯಾರು? ಎ ದಿನೇಶ್ ರಾವ್, ಬಿ ಕೆಎಚ್ ಮುನಿಯಪ್ಪ, ಸಿ ಸಿದ್ದರಾಮಯ್ಯ, ಡಿ ಎನ್ ಕುಮಾರ್. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಕೆಎಚ್ ಮುನಿಯಪ್ಪ. ಮುಂದಿನ ಪ್ರಶ್ನೆ, ಯಾವ ದಿನವನ್ನು ವೈದ್ಯಕೀಯ ದಿನವೆಂದು ಕರೆಯುತ್ತಾರೆ? ಎ ಜುಲೈ 1, ಬಿ ನವೆಂಬರ್ 10, ಸಿ ಏಪ್ರಿಲ್ 5, ಡಿ ಜೂನ್ 5. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಜುಲೈ 1. ಯಾವ ಗ್ರಹ 4ನೇ ಸ್ಥಾನದಲ್ಲಿದೆ? ಎ ಗುರು, ಬಿ ಶುಕ್ರ, ಸಿ ಮಂಗಳ, ಡಿ ಬುಧ. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಮಂಗಳ. ಮುಂದಿನ ಪ್ರಶ್ನೆ, ಬೆಣ್ಣೆ ದೋಸೆ ಯಾವ ನಗರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ? ಎ ಮಂಗಳೂರು, ಬಿ ಧಾರವಾಡ, ಸಿ ಮೈಸೂರು, ಡಿ ದಾವಣಗೆರೆ. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ದಾವಣಗೆರೆ. ದಾವಣಗೆರೆ ಬೆಣ್ಣೆ ದೋಸೆ ಎಂದು ತುಂಬಾನೇ ಪ್ರಸಿದ್ಧಿಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ಪಿಸಿಒಡಿ ಬರಲು ಮುಖ್ಯ ಕಾರಣವೇನು? ಎ ಕೊಬ್ಬಿನಾಂಶ, ಬಿ ತೂಕ ಹೆಚ್ಚಳ, ಸಿ ಹಾರ್ಮೋನಲ್ಲಿ ಬದಲಾವಣೆ, ಡಿ ಆಹಾರದ ಪದ್ಧತಿ. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಹಾರ್ಮೋನಲ್ಲಿ ಬದಲಾವಣೆ. ಪಿಸಿಒಡಿ ಬರಲು ಹಲವಾರು ಕಾರಣಗಳಿದೆ, ಅದರಲ್ಲಿ ಮುಖ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇವತ್ತಿನ ಪ್ರಶ್ನೆ ಮುಗಿಯಿತು. ಇದೇ ರೀತಿಗಳ ಪ್ರಶ್ನೆಗಳಿಗಾಗಿ ನಮ್ಮ ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ.